ಆಗಲ್ಲ ಒತ್ತಬೇಕು ಫುಲ್ಲು. ಫೈನಲಿ ಎಲ್ಲ ತುರ್ಕಿದ್ದಾಯ್ತು. ಆಯ್ತಾ? ಹಾಂ, ಲಾಕ್ कीजिए. ಲಾಕ್ಡಾ? ನೀರು ಹೋಗಲ್ಲ ತಾನೆ? ಇಲ್ಲ ಹೋಗಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಹೇ, ಗುಡ್ ಮಾರ್ನಿಂಗ್ ಆಲ್. Hello everyone, welcome back to our YouTube channel. So it's long weekend ಆಗಿರೋದ್ರಿಂದ we have planned a short bike ride trip. So place ready. 400 kilometers fucking. Yeah. Hello guys, welcome back to our YouTube channel. Hope all of you are doing good. So it's a long weekend ಆಗಿರೋದ್ರಿಂದ we have planned. ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓಕೆ ಗೈಸ್, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳಕ್ಕೆ ಸ್ಟೇ ಟ್ಯೂನ್ ಫಾರ್ ಅವರ್ ವಿಡಿಯೋ. ಬಾಯ್. ಎಲ್ಲ ಎತ್ತಿಟ್ಕೊಂಡಿದ್ದೀರಾ? ಎಲ್ಲ ರೆಡಿನಾ? ಅಲ್ಲ, ನನಗೆ ಲೇಟ್ ಆಗ್ತಾಯಿದೆ ಅಂತ ಹೇಳಿ ಅವಾಗಿಂದ ರೆಡಿ ಆಗ್ತಾನೇ ಇದ್ದೀರಾ. ಅದು ಇದು ಇದು ಅದು ಅಂತ. ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು. ಬಾಯ್ ಮಾಡಿ. ಅಂದ್ಕೊಂಡಂಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಅರೌಂಡ್ ಒಂದು 5:30-6 ಆಗಿತ್ತು ಮನೆ ಬಿಡಬೇಕಾದ್ರೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡು ಮನೆ ಬಿಟ್ವಿ. ದೆನ್ ದಾರಿಲೇ ಹಂಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಆಲ್ಮೋಸ್ಟ್ 1300-1400ಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಮ್ಮ ರೈಡ್ನ. ಈ ಅರ್ಲಿ ಮಾರ್ನಿಂಗ್ ರೈಡ್ಸ್ ಇದ್ರೆ ನನಗಂತೂ ಹಿಂದೆ ಕೂತ್ಕೊಂಡು ತೂಕಡಿಸಿನೇ ಸಾಕಾಗೋಗುತ್ತೆ. ಎವ್ರಿ 2-3 ಮಿನಿಟ್ಸ್ ಇವಳನ್ನ ಎಬ್ರಿಸೋದೇ ದೊಡ್ಡ ನನಗೊಂದು ಕೆಲಸ ಆಗ್ಬಿಟ್ಟಿತ್ತು. ಹಂಗೆ ಅಂದಿವೆ ಅವಾಗ ಇವಳು ಎದ್ದಿದ್ದಾಳೋ ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಾ ಹೋಗಿದ್ದೆ ಆಯಿತು. ಬಟ್ ಒಂದು ಕಿವಿ ಮಾತು, ತೂಕಡಿಸ್ತಾ ಇದ್ದಿದ್ದು ಅಷ್ಟೇ. ಕರೆಕ್ಟ್ 5 ಗಂಟೆಗೆ ಮನೆ ಬಿಡ್ಬೇಕಂತ ಪ್ಲಾನ್ ಮಾಡಿ ನಾವು ಮನೆ ಬಿಟ್ಟು 6 ಗಂಟೆ. ಅದು ನೀವು ರೆಡಿ ಆಗ್ತಾರೆ ಇದ್ರಿ. ಈಗ ಆಲ್ಮೋಸ್ಟ್ ನಾವು ಕೊನೆಗಳು ರೀಚ್ ಆಗಿದ್ದೀವಲ್ಲ. ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಓಕೆ. ಇವಳನ್ನ ಜೊತೆ ಕರ್ಕೊಂಡ್ಬಂದಿರೋದೇ ದೊಡ್ಡ ರಾಮಾಯಣ. ಅದರಲ್ಲಿ ಇವಳಿಗೆ ಎಬ್ರಿಸ್ಕೊಂಡು ಟೈಮ್ ಟಿಫನ್ನು, ಊಟ, ಸ್ನ್ಯಾಕ್ಸು ಕೊಡ್ಸ್ಕೊಂಡು ಕರ್ಕೊಂಡು ಹೋಗೋದು. ಅಯ್ಯಪ್ಪ, ಓಹೋಹೋ, ನೀವೇನು ಭಾರಿ. ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನೇನು 7 ಗಂಟೆ ಆಗ್ತಿದ್ದಂಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂತೀರಾ, ನನ್ನ ಮೇಲೆ ಹೇಳ್ತಾ ಇದ್ದೀರಾ ಕರೆಕ್ಟ್ ಟೈಮ್ ಬೇಕು ಅಂತ. ಭಾರಿ ಇದ್ದಾರೆ. ಹೇಳೋದೇ ಒಂದು, ಮಾಡೋದೇ ಒಂದು. ಚೆನ್ನಾಗಿದ್ದಾರಾ?
ಏನ್ ಬುದ್ಧಿ. ತಿಂಡಿ ತಿಂದು ಅಲ್ಲಿಂದ ಜೋಶಲ್ಲಿ ತಿರ್ಗಾ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಇವರು ಮುಂದೆ ಫೋನ್ ಹೋಲ್ಡ್ರಲ್ಲಿ ಫೋನ್ ಇರೋದು ತೆಪ್ಪಗಿರೋದು ಬಿಟ್ಟು ಟೈಟ್ ಇದೆಯಾ ಲೂಸ್ ಇದೆಯಾ ಅಂತ ರೋಡ್ ಮಧ್ಯದಲ್ಲಿ ಯಾವನಾದ್ರೂ ಸರ್ಕಸ್ ಮಾಡ್ತಾರ? ಹಾ ಇಲ್ಲ, ನಾನು ಹಿಂದೆ ಕುತ್ಕೊಂಡು ಮುಂದೆ ಬಂದ್ಬಿಟ್ಟು ಲೂಸ್ ಮಾಡಿ ಫೋನ್ ಆಗಿ ಟೈಟ್ ಮಾಡಕ್ ಹೋಗಿ ಲೂಸ್ ಮಾಡ್ಬಿಟ್ಟೆ. ಅಲ್ಲ, ಒಂದ್ಸರಿ ಹಾಕಿದ್ಮೇಲೆ ಸುಮ್ಮನೆ ಇರ್ಬೇಕಿತ್ತು ತಾನೆ. ಆ ಫೋನ್ ಬಿದ್ದಿರೋದು ನಾವು ಅಲ್ಲಿ ಹೋಗಿ ಫೋನ್ ಹುಡುಕ್ತಾ ಇದೀವಿ ಎಲ್ಲಿದೆ ಅಂತ. ಆ ಫೋನ್ ಕರೆಕ್ಟ್ ಆಗಿ ರೋಡ್ ಮಧ್ಯದಲ್ಲಿ ಹೋಗಿ 3-4 ಕಾರ್ ಹತ್ತಿಸ್ಕೊಂಡು ಹೊರಟೋಗಿದೆ. ಆದ್ರೂ ಆಪಲ್ದು ಏನು ಸ್ಕ್ರೀನ್ ಏನು ಆಗಿರ್ಲಿಲ್ಲ. ಈ ಫೋನ್ ಇನ್ಸಿಡೆಂಟ್ ಆಗಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಯಿತು. ಏನು ಹೇಳ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಬೈಬೇಕಾ ಇಲ್ಲ ಬೇಜಾರು ಮಾಡ್ಕೋಬೇಕಾ ಏನು ಫ್ಲ್ಯಾಶ್ ಆಗ್ತಾ ಇಲ್ಲ ತಲೆಗೆ. ಒಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಹಾಸನ್ ಸಿಟಿ ರೀಚ್ ಆಗೋವರೆಗೂ ನಾವಿಬ್ರು ಏನು ಮಾತೇ ಆಡಲಿಲ್ಲ. ಮೊದಲೇ ಕಣ್ಣೆಲ್ಲ ಕೆಟ್ಕನ್ಸ ಅಂತ ನನ್ನ ಗ್ರಾಚಾರನು ಏನೋ ಮಾಡಕ್ಕೆ ಹೋಗಿ ಫೋನ್ ಬೀಳಿಸಿ ಇವ್ಳ ಕೈಲಿ ಯಾರು ಊಸ್ಕೊಂತಾರಪ್ಪ ಅಂತೇಳಿ ಸುಮ್ಮನೆ ಕೂತಿದ್ದೆ. ಹಾಸನ್ ರೀಚ್ ಆಗೋವರೆಗೂ ಸುಮ್ಮನೆ ಕುತ್ಕೊಂಡಿದ್ರೆ ಇನ್ನೇನು ಮಾಡಬೇಕಿತ್ತು. ಆಗಲೇ ಮಾಡಿದಿರಲ್ಲ ಮಹಾ ಗನಂದಾರಿ ಕೆಲಸನ. ನಾವು ಮನೆ ಬೇಗ ಬಿಟ್ಟಿದ್ರಿಂದ ಹಾಸನ್ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಬೇಗ ರೀಚ್ ಆಗಿಬಿಟ್ಟಿದ್ವಿ. ಎಷ್ಟೊಂದು 5-6 ಅಂಗಡಿ ನೋಡಿದ್ವಿ, ಯಾವುದೂ ಓಪನ್ ಇರಲಿಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಇಲ್ಲ ನಾವು ಮಾಡಲ್ಲ ಇದನ್ನು ಅಂತ ಹೇಳ್ತಿದ್ರು. ಇನ್ನೂ ಕೆಲವರು ಇಲ್ಲ ನೀವು ಐಫೋನ್ ಶಾಪ್ಗೆ ಹೋಗಬೇಕು ಅಂತ. ಅದರಲ್ಲೂ ಇನ್ನೊಬ್ಬ ಯಾರೋ ಒಂದು 30,000 ಆಗುತ್ತೆ ಇದು ರೆಡಿ ಮಾಡ್ಸೋಕ್ಕೆ, ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟ. ಆಮೇಲೆ ಫೈನಲಿ ನಮ್ಗೊಂದು ಶಾಪ್ ಸಿಕ್ತು. ನಾವು ಆ ಶಾಪ್ಗೆ ಹೋಗೋಕ್ಕೂ ಮುಂಚೆನೇ ನಾವು ಫಿಕ್ಸ್ ಆದ್ವಿ, ಮಾಡಿಸಿದ್ರೆ ಇಲ್ಲಿ ಮಾಡಿಕೊಟ್ರೆ ಇಲ್ಲಾಂದರೆ ನಾವು ರೈಡ್ ಸ್ಟಾರ್ಟ್ ಮಾಡೋಣ, ಇನ್ನು ವೆಯ್ಟ್ ಮಾಡಿ ಏನು ಯೂಸ್ ಇಲ್ಲ ಅಂತೇಳಿ ಆಲ್ಮೋಸ್ಟ್ ಆಗಲೇ 1 ಅವರ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ನಾವು ಆಲ್ರೆಡಿ ಹಾಸನಲ್ಲಿ. ನೀವು ಇಷ್ಟೊತ್ತು ಈ ವಿಡಿಯೋದಲ್ಲಿ ನೋಡಿರ್ಬೋದು ಅವರು ನಮ್ಮ ಫೋನ್ ಕೊಟ್ಟಾಗ ಯಾವ ಕಂಡೀಷನಲ್ಲಿತ್ತು, ಅವ್ರು ಅದನ್ನೆಲ್ಲ ಹೆಂಗೆಲ್ಲ ಕವರ್ ಮಾಡ್ತಾ ಇದ್ದಾರೆ ಅಂತ. ನಾವು ಮೊದಲೇ ಹೆದರಿದ್ವಿ ಎಲ್ಲಿ ಮಿನಿಮಮ್ ಅಂದರೂ ಒಂದು 10,000 ಒಳಗಡೆ ಆದರೂ ಚಾರ್ಜ್ ಮಾಡ್ತಾರೆ ಅಂತ. ಬಟ್ ಅವ್ರು ಹೇಳಿದ್ರು ಹಿಂದೆಗಡೆ ಅಂದರೆ ಫೋನ್ ಬ್ಯಾಕ್ ಪ್ಯಾನಲ್ಲು ಸರಿ ಮಾಡಿಸೋದು ಇಟ್ಸ್ ಆಫ್ ನೋ ಪಾಯಿಂಟ್, ಅದಕ್ಕೆ ಸ್ಕಿನ್ ಥರ ಏನಾದರೂ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಮುಂದೆಗಡೆ ಗ್ಲಾಸ್ ಮಾತ್ರ ಡ್ಯಾಮೇಜ್ ಆಗಿದ್ದು, ಒಳಗೆ ಸ್ಕ್ರೀನ್ ಏನೂ ಆಗಿರಲಿಲ್ಲ. ಸೊ ಆ ಗ್ಲಾಸ್ನ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅಗೇನ್ ಅದು 1 ಡೇ ತೊಗೊತೀವಿ ಅಂತ ಹೇಳಿದ್ರು. 1 ಡೇ ಎಲ್ಲ ಕೊಟ್ಟು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಮಾಡೋಕ್ಕೆ ನಾವು ರೆಡಿ ಇರಲಿಲ್ಲ. ಇಷ್ಟು ಕಡಿಮೆ ಟೈಮ್ ತೊಗೊಂಡು ಸಿಂಪಲ್ ಸೊಲ್ಯೂಷನ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಲೈಕ್ ನಾವು ಆ ಫೋನ್ ಬಿದ್ದಾಗ ಯಾವ ಕಂಡೀಷನಲ್ಲಿ ಕೊಟ್ಟಿದ್ವಿ, ನಾವು ರಿಟರ್ನ್ ವಾಪಸ್ ಅವ್ರ ಹತ್ರ ಈಸ್ಕೋಬೇಕಾದ್ರೆ ನಮ್ಗೆ ಹೊಸ ಫೋನ್ ಥರ ಮಾಡಿಕೊಟ್ಟಿದ್ರು. ಹಿಂಗೆ ಮಾಡಿ ಒಳ್ಳೆ ಟಾಪ್ಸ್ ಹಾಕಿದ್ರಲ್ಲ. ಮೊಬೈಲ್ ಆಗಿರೋ ಪೀಸ್ ಆಗ್ಬಿಟ್ಟಿರೋಲ್ಲ. ಸೊ ಫೈನಲಿ ಹಂಗೋ ಹಿಂಗೋ ಏನೇನೋ ಮಾಡಿ ಫೋನ್ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಟ್ಯಾಕ್ಸ್ ಹಾಕಿದ್ರಲ್ಲ. ಅಲ್ಲ ಹೆಂಗಿದ್ದಿದ್ದು ಫೋನ್ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಬಿಟ್ಟು. ಅದು ಟೈಟ್ ಇದ್ರೂ ಏನು ತಿಕ್ಕ ಲೂಸ್ ಮಾಡಿದ್ರಿ ನೀವು? ನಾನು ಟೈಟ್ ಮಾಡ್ತಿದ್ದೀನಿ ಅಂತ ಲೂಸ್ ಮಾಡ್ಬಿಟ್ಟಿದ್ದೀನಿ. ನೀವು ಅಯ್ಯೋಯಪ್ಪ. ಇವಾಗ ಆಲ್ಮೋಸ್ಟ್ ನಾವು ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? 200 ಬಂದಿದ್ದೀವಿ. ಇನ್ನೂ 150 ಅಷ್ಟು ಬಾಕಿ ಇದೆ ಅಲ್ಲ. ಓಕೆ, ಇಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ರೀಚ್ ಆಗಿರಬೇಕಿತ್ತು. ಅದೇ ಇನ್ನೊಂದು
ಏನಿಲ್ಲ, ಆಲ್ಮೋಸ್ಟ್ 1 hour ಟೈಮ್ ವೇಸ್ಟ್ ಆಗಿದೆ. 50 ಹೋಗ್ತಿದ್ವಿ ಅಷ್ಟೇ ಫೋನ್ ಇಲ್ಲಿಂದ ರೋಡ್ ಸೈಡ್. ಎಷ್ಟು ದೂರ ಹೋದ್ರೂ ನಮಗೆ ದಾರಿನೇ ಸಾಕ್ತಾ ಇಲ್ಲ. ನಾವು ಹಾಸನಲ್ಲಿ ಆ ಫೋನ್ ರಿಪೇರಿ ಮಾಡಿಸೋಷ್ಟ್ರಲ್ಲೇ ನಾವು ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ನಮ್ಮ ಮನೆಯಿಂದ ಆಗುಂಬೆ 344 ಕಿಲೋಮೀಟರ್ಸ್ ಇತ್ತು. ಆಲ್ಮೋಸ್ಟ್ ಟಿಫನ್ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಇನ್ನೊಂದು 50-60 ಕಿಲೋಮೀಟರ್ಸ್ ಇದೆ. ಸೊ ಘಾಟ್ ಸೆಕ್ಷನ್ ಇರೋದ್ರಿಂದ ಎಷ್ಟು ಫಾಸ್ಟಾಗಿ ಏನು ಮಾಡಿದ್ರು ಅದು ಕಿಲೋಮೀಟರ್ಸ್ ಕವರ್ ಆಗ್ತಿರ್ಲಿಲ್ಲ. ಇಬ್ಬರು ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ವಿ. ಯಾವಾಗ ರೀಚ್ ಆಗ್ತೀವಿ ಅಂತಲೇ ನೋಡ್ತಿದ್ವಿ. ಎವ್ರಿ ಲೈಕ್ 10-15 ಮಿನಿಟ್ಸ್ಗೆ ಎಷ್ಟು ಕಿಲೋಮೀಟರ್ ಇದೆ ಇದೇ ಥರ ಚೆಕ್ ಮಾಡ್ಕೊಂಡು ಹೋಗ್ತಿದ್ವಿ. ನಾವು ಆಗುಂಬೆಲಿ ನಮ್ಮ ಸ್ಟೇಗೆ ರೀಚ್ ಆದಾಗ ಇಟ್ ವಾಸ್ ಆಲ್ಮೋಸ್ಟ್ 5 o'clock. ಸಖತ್ ಸುಸ್ತಾಗಿತ್ತು. ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಫ್ರೆಶ್ ಅಪ್ ಆಗಿ ಸರಿ ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್. ಆಗುಂಬೆ ನನ್ನ ಫೇವ್ರೆಟ್ ಪ್ಲೇಸು. ಲೈಕ್ ಎವ್ರಿ ಇಯರ್ ಟ್ವೈಸ್ ಬರ್ತಿದ್ದೆ. ಬಟ್ ಮದುವೆ ಆದಾಗಿಂದ ಬರೋಕ್ಕಾಗಿರಲಿಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೆ ರಚನೆಗೆ ಆಗುಂಬೆ ಹೋಗೋಣ ಅಂತ. ಯಾಕಂದರೆ ನೀವೇ ನೋಡ್ತಿದ್ದೀರಾ ಯಾವಾಗ ಯಾವ ಥರ ವೆದರ್ ಇರುತ್ತೆ ಅಂತಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸನ್ಸೆಟ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದರು, ಬರೀ ಮಂಜು ತೋರಿಸಿ ಬರಬೇಕಾದ್ರೆ ಮಳೆನೂ ಬಂದ್ಬಿಡ್ತು. ಸರಿ ಇನ್ನೇನು ಮಾಡೋದು ಅಂತ ಅಲ್ಲಿಂದ ಹೊರಟು ರೂಮ್ ಸೇರ್ಕೊಳ್ಳೋಣ ಅಂತ ಹಾಗೆ ಗಾಡಿನ ಸ್ವಲ್ಪ ಚೆಕ್ ಮಾಡಿಸಿ ಅಲ್ಲಿಂದ ಇದ್ದೇ ಇರ್ತೀವಿ. ತಿರ್ಗಾ ಬಂದು ನೋಡೋಣ ಸನ್ಸೆಟ್ ಅಂತ ಹೇಳಿ ವಾಪಸ್ ರೂಮ್ ಕಡೆ ಹೊರಟ್ವಿ. ಸ್ಟೇಗೆ ಹೋಗಿ ಮತ್ತೆ ಊಟ ಎಲ್ಲ ಮಾಡಿ. ಸೊ ದಿಸ್ ವಾಸ್ ಆರ್ ಡೇ. ಸೊ ನಾಳೆ ಏನೇನು ಪ್ಲಾನ್ಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಡೂ ಸಪೋರ್ಟ್ ಅಸ್. ಯಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.